ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೊಳಗೆ ನಾನು ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಇದು ಡಿಗ್ರಿ ಥರ್ಡ್ ಸೆಮ್ದವ್ರಿಗದ, ಎಲ್ಲ ಡಿಗ್ರಿದವ್ರಿಗದ. ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಬಿ ಸಿ ಎ ಇವೆಲ್ಲ ಬೇರೆ ಬೇರೆ ಡಿಗ್ರಿ ಕೋರ್ಸ್ಗಳವ ನೋಡು. ನಾ ಹೇಳಿವು ಮತ್ತು ಹೇಳಾರ್ದು ಇನ್ನೊಂದು ಸ್ವಲ್ಪ ಕೋರ್ಸಸ್ ಬರ್ತಾವೆ. ಅವೆಲ್ಲ ಕೋರ್ಸಿಗೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಒಂದು ಸಬ್ಜೆಕ್ಟ್ ಅದ. ಅದಕ್ಕೆ ಇವತ್ತಿನ ವಿಡಿಯೊಳಗೆ ನಾನು ನಿಮಗೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಮತ್ತು ನಿಮಗೆ ಎಕ್ಸಾಮ್ಸ್ ಒಳಗೆ ಯಾವ ರೀತಿ ಕ್ವಶನ್ಸ್ ಅದು ಕೇಳ್ಬೋದು ಅದ್ರ ಬಗ್ಗೆ ಇವತ್ತಿನ ವಿಡಿಯೊಳಗೆ ನಾನು ನಿಮಗೆ ಹೇಳಿದ್ದೀನಿ. ಅಂದ್ರೆ ಏನು ಫುಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟ್ ಅದಲ್ಲ, ಇದು ನಾನು ನಿಮಗೆ ಚಾಪ್ಟರ್ ವೈಸ್ ಏನು ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ, ಆಲ್ರೆಡಿ ನಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನಂತೇಳಿ ಫಸ್ಟ್ ಸೆಮಿಗೆ ಹೇಳಿದ್ದೆ. ಫಸ್ಟ್ ಸೆಮಿಗೆ ನಿಮಗೆ ಡಿಜಿಟಲ್ ಫ್ಲೂಯೆನ್ಸಿ ಅಂತ ಹೇಳಿದಿತ್ತಲ್ಲ, ಅದ್ರೊಳಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಿತ್ತು. ಅದ್ರೊಳಗೆ ಬರೀ ಮೇಲೆ ಇನ್ಫಾರ್ಮೇಷನ್ ಕೊಟ್ಟಿರು, ಅಂದ್ರೆ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದಿಲ್ಲ ಅದ್ರೊಳಗೆ. ಆದರೆ ಈಗ ಥರ್ಡ್ ಸೆಮಿಗೆ ಏನು ಮಾಡ್ಯಾರ ಅಂದ್ರೆ ಒಂದು ಸಪ್ರೇಟ್ ಸಬ್ಜೆಕ್ಟೇ ಇಟ್ಟರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ. ಅದಕ್ಕೆ ಇವತ್ತಿನ ವಿಡಿಯೋಗೆ ನಾನು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳ್ತೀನಿ. ನೋಡ್ರಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟ್ ಒಳಗೆ ಫಸ್ಟ್ ಯೂನಿಟ್ ಯಾವ್ದು ಅಂದ್ರೆ ಓವರ್ ವ್ಯೂ ಆಫ್ AI ಅಂತ ಹೇಳ್ದ. ಅಂದ್ರೆ ಓವರ್ ವ್ಯೂ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇದ್ರೊಳಗೆ ಒಂದು ಸ್ವಲ್ಪ ಓವರ್ ವ್ಯೂ ಹೇಳ್ಯಾರ. ಅಂದ್ರೆ ಮೊದಲೇ ನಿಮಗೆ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನಂತೇಳಿ ನೀವು ಫಸ್ಟ್ ಸೆಮ್ ಒಳಗೆ ಕಲ್ತೀರಿ. ಅದ್ರದ್ದೇ ಇನ್ನೊಂದು ಸ್ವಲ್ಪ ಹೆಚ್ಚಿಂದು ಇದು ಫಸ್ಟ್ ಯೂನಿಟ್ ಒಳಗೆ ಅದ. ಈಗ ನೋಡ್ರಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಮೀನಿಂಗ್ ಹೇಳ್ತೀನಿ. ಆದರೆ ಇದು ಮೀನಿಂಗ್ ಹೇಳೋಕ್ಕಿಂತ ಮೊದಲ ಫಸ್ಟ್ ಇಲ್ಲಿ ನೋಡ್ರಿ, ಆರ್ಟಿಫಿಷಿಯಲ್ ಮತ್ತು ಇಂಟೆಲಿಜೆನ್ಸ್ ಇಲ್ಲಿ ಎರಡು ವರ್ಡ್ ಅವ. ಒಂದು ಆರ್ಟಿಫಿಷಿಯಲ್ ಅದ, ಇನ್ನೊಂದು ಇಂಟೆಲಿಜೆನ್ಸ್ ಅದ. ಈಗ ಎರಡರದ್ದು ಮೀನಿಂಗ್ ಹೇಳ್ತೀನಿ ಕೇಳ್ರಿ. ಆರ್ಟಿಫಿಷಿಯಲ್ ಅಂದ್ರೆ ಏನು ಮತ್ತು ಇಂಟೆಲಿಜೆನ್ಸ್ ಅಂದ್ರೆ ಏನು. ಆರ್ಟಿಫಿಷಿಯಲ್ ಅಂದ್ರೆ ಮನುಷ್ಯ ತನ್ನ ಕೈಲಿಂದ ಏನು ವಸ್ತು ಅದು ರೆಡಿ ಮಾಡಿದಿರ್ತಾನೆ ನೋಡ್ರಿ. ಅವ ಒಂದು ಬುದ್ಧಿ ಉಪಯೋಗಿಸ್ಕೆಸಿಂದ ಒಂದು ವಸ್ತು ಅದು ರೆಡಿ ಮಾಡಿದಿರ್ತಾನೆ. ಅದಕ್ಕೆ ನಾವು ಆರ್ಟಿಫಿಷಿಯಲ್ ಅಂತೇಳಿ ಕರಿತಿದ್ದೆವು. ಅಂದ್ರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಮನುಷ್ಯ ತನ್ನ ಬುದ್ಧಿ ಉಪಯೋಗಿಸಿ ಯಾವುದರ ಒಂದು ವಸ್ತು ಅದು ರೆಡಿ ಮಾಡಿದಿರ್ತಾನೆ, ಅದಕ್ಕೆ ಆರ್ಟಿಫಿಷಿಯಲ್ ಅಂತಿದ್ದೆವು. ಅದೇ ಅಪೋಸಿಟ್ ಏನಪ್ಪ ಅಂದ್ರೆ ಮನುಷ್ಯ ತನ್ನ ಬುದ್ಧಿ ಅದು ಉಪಯೋಗಿಸಿರಲ್ಲ, ಅದು ಆಟೋಮೆಟಿಕ್ ಬಂದಿದಿರ್ತದೆ ನೈಸರ್ಗಿಕಲ್ಲಿಂದ, ಅದಕ್ಕೆ ನಾವು ನ್ಯಾಚುರಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಮನುಷ್ಯ ಮಾಡಿದ್ದಕ್ಕೆ ನಾವೇನಂತಿದ್ದೇವೆ ಆರ್ಟಿಫಿಷಿಯಲ್ ಅಂತಿದ್ದೇವೆ. ಮನುಷ್ಯ ಯಾವತ್ತು ಮಾಡಂಗಿಲ್ಲ, ಅದು ನೇಚರ್ಲಿಂದ ಬರ್ತದೆ, ಅದಕ್ಕೆ ನ್ಯಾಚುರಲ್ ಅಂತೇಳಿ ಕರಿತಿದ್ದೆವು. ಆರ್ಟಿಫಿಷಿಯಲ್ದು ಅಪೋಸಿಟ್ ವರ್ಡ್ ಏನದ ಅಂದ್ರೆ ನ್ಯಾಚುರಲ್ ಅಂತ ಹೇಳ್ದ. ಇದು ನಿಮಗೆ ಬೇಸಿಕ್ ಇಂಗ್ಲೀಷ್ ಒಳಗೂ ಕೇಳ್ಬೋದು, ಗ್ರಾಮರ್ ಒಳಗೆ. ಆರ್ಟಿಫಿಷಿಯಲ್ ಅಪೋಸಿಟ್ ವರ್ಡ್ ಏನದ ಅಂತ ಕೇಳಿದ್ರೆ ನೀವು ನ್ಯಾಚುರಲ್ ಅಂತೇಳಿ ಬರೀಬೇಕು. ಅದು ಇರಲಿ ಬಿಡ್ರಿ, ಅದು ಇಂಗ್ಲೀಷ್ ಒಳಗೆ ಬರ್ತದೆ, ಗ್ರಾಮರ್ ಒಳಗೆ. ಇದು ಆರ್ಟಿಫಿಷಿಯಲ್ ಮೀನಿಂಗ್ ಅಂತೂ ನಿಮ್ಗೆ ಗೊತ್ತಾಯ್ತಲ್ಲ. ಇದು ಇಂಗ್ಲೀಷ್ ಒಳಗೆ ನಾವು ಯಾವ ರೀತಿ ಹೇಳ್ಬೋದು ಅಂದ್ರೆ ಆರ್ಟಿಫಿಷಿಯಲ್ ಅಂದ್ರೆ ಮ್ಯಾನ್ ಮೇಡ್ ಥಿಂಗ್ಸ್ ಆರ್ ಕಾಲ್ಡ್ ಆರ್ಟಿಫಿಷಿಯಲ್. ಮ್ಯಾನ್ ಮೇಡ್ ಥಿಂಗ್ಸ್ ಆರ್ ಕಾಲ್ಡ್ ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ ಅಂದ್ರೆ ಮ್ಯಾನ್ ಮೇಡ್ ಥಿಂಗ್ಸ್ ಆರ್ ಕಾಲ್ಡ್ ಆರ್ಟಿಫಿಷಿಯಲ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ವರ್ಡ್ ಅದ, ಇಂಟೆಲಿಜೆನ್ಸ್ ಅಂತ ಹೇಳಿ. ಇಂಟೆಲಿಜೆನ್ಸ್ ಅಂದ್ರೆ ಇಟ್ ಈಸ್ ದ ಎಬಿಲಿಟಿ ಟು ಲರ್ನ್, ಥಿಂಕ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್. ನೋಡ್ರಿ, ಇಂಟೆಲಿಜೆನ್ಸ್ ಈಗ ನಿಮ್ಮ ಕ್ಲಾಸ್ ಒಳಗದು ಇದು ಇರ್ತಾರೆ ನೋಡು, ಟೀಚರ್ಸ್ ಮತ್ತು ಸರ್ದು ಹೇಳ್ತಿರ್ತಾರೆ, ಭಾಳ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅನ್ನರಿ ಅಂತೇಳಿ. ಅವ್ನಿಗೆ ಯಾಕೆ ಇಂಟೆಲಿಜೆಂಟ್ ಅಂತೇಳಿ ಕರೀತಾರೆ? ಯಾಕಂದ್ರೆ ಅವ ಚಲೋ ಕಲಿಗತ್ತಾನ ಮತ್ತು ಹಾಗೆ ಸ್ವಂತ ಬುದ್ಧಿ ಉಪಯೋಗಿಸ್ತಾನೆ, ಮತ್ತು ಯಾವುದಾರ ಒಂದು ಕ್ವಶನ್ ಅದಕ್ಕೆ ಕೇಳಿದ್ರೆ ಅದಕ್ಕೆ ಆನ್ಸರ್ನು ಮಾಡ್ತಾನೆ. ನಾ ಇಲ್ಲಿ ಮೀನಿಂಗ್ ಒಳಗೂ ಅದೇ ಹೇಳೀನಿ. ಇಂಟೆಲಿಜೆನ್ಸ್ ಅಂದ್ರೆ ಇಟ್ ಈಸ್ ದ ಎಬಿಲಿಟಿ ಟು ಲರ್ನ್, ಥಿಂಕ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್. ಈಗ ನಿಮಗೆ ಎರಡರದ್ದು ಮೀನಿಂಗ್ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನಿಸ್ತದೆ, ಆರ್ಟಿಫಿಷಿಯಲ್ ಮತ್ತು ಇಂಟೆಲಿಜೆನ್ಸ್. ಆದ್ರೆ ಯಾವಾಗ ನಾವು ಎರಡೂ ಒಂದೇ ಸಲ ಹೇಳಿಕೆಸಿಂದ ಮೀನಿಂಗ್ ಹೇಳು ಅಂದ್ರೆ ಮೀನಿಂಗ್ ಡಿಫ್ರೆಂಟೇ ಕೊಡ್ತದೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೀನಿಂಗ್ ಏನದ ಈ ರೀತಿ ಕೇಳೋರಂದ್ರೆ ನೀವು ಈ ರೀತಿ ಹೇಳ್ಬಾರ್ದು, ಆರ್ಟಿಫಿಷಿಯಲ್ ಒಂದ್ಸಲ ಮತ್ತು ಇಂಟೆಲಿಜೆನ್ಸ್ ಒಂದ್ಸಲ, ಈ ರೀತಿ ಸಪ್ರೇಟ್ ಮೀನಿಂಗ್ ಹೇಳಿದ್ರಲ್ಲ, ಒಂದೇ ಸಲ ನೀವು ಮೀನಿಂಗ್ ಹೇಳಬೇಕಾಗ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನಾ ಹೇಳ್ತೀನಿ ನೋಡ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಮೀನಿಂಗ್ ಏನದ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಫರ್ಸ್ ಟು ದ ಕಂಪ್ಯೂಟರ್ಸ್ ಆರ್ ಮಷೀನ್ಸ್ ದಟ್ ಕ್ಯಾನ್ ಲರ್ನ್, ಮೇಕ್ ಡಿಸಿಷನ್ಸ್ ಲೈಕ್ ಹ್ಯೂಮನ್. ಮನುಷ್ಯ ಯಾವ ರೀತಿ ಡಿಸಿಷನ್ ಅದು ಮಾಡ್ತಾನೆ ನೋಡು, ಹಾಗೆ ಇವು ಕಂಪ್ಯೂಟರ್ ಮತ್ತು ಮಷಿನ್ಗಳು ಇವೇನು ಮಾಡ್ತಾವೆ ಅಂದ್ರೆ ಡಿಸಿಷನ್ ಮಾಡ್ತಾವೆ. ಯಾವ ರೀತಿ ಮಾಡ್ತಾವೆ ಅಂದ್ರೆ ಅದು ಕಂಪ್ಯೂಟರ್ ಒಳಗೆ ಮತ್ತು ಮಷಿನ್ ಒಳಗೆ ಏನು ಇರ್ತದೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತದೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಡಿಸೈಡ್ ಮಾಡ್ತದೆ. ಹೆಂಗೆ ಮನುಷ್ಯ ಡಿಸೈಡ್ ಮಾಡ್ತಾನೆ ನೋಡು, ಅದೇ ರೀತಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಡಿಸೈಡ್ ಮಾಡ್ತದೆ. ಇದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಕರಿತಿದ್ದೆವು. ಇನ್ನೊಂದು ಸಲ ಹೇಳ್ತೀನಿ ಕೇಳಿರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಫರ್ಸ್ ಟು ದ ಕಂಪ್ಯೂಟರ್ಸ್. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಾವು ಏನಂತೀವಿ ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ಸ್ ಒಳಗರೆ ಇರ್ಬೋದು, ಇಲ್ಲ ಮಷಿನ್ ಒಳಗರೆ ಇರ್ಬೋದು. ಇಲ್ಲಿ ಮುಂದೆ ಅದು ಕಂಪ್ಯೂಟರ್ ಆರ್ ಮಷಿನ್ ಅಂತೇಳಿ ದಟ್ ಕ್ಯಾನ್ ಲರ್ನ್. ಅಂದ್ರೆ ಅದು ಕಂಪ್ಯೂಟರೇ ಇಲ್ಲ ಅಂದ್ರೆ ಅದು ಮಷಿನ ಏನು ಮಾಡ್ಬೋದು ಅಂದ್ರೆ ಅದು ಕಲಿಬೋದು ಮತ್ತು ಹಾಗೆ ಸ್ವಂತ ಡಿಸಿಷನ್ನು ಮಾಡ್ಬೋದು. ಯಾವುದು ಕಲಿತದ ಮತ್ತು ಸ್ವಂತ ಡಿಸಿಷನ್ ಮಾಡ್ತದೆ ನೋಡು, ಅದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಕರಿತಿದ್ದೆವು. ನಾವು ಅದಕ್ಕೆ ಆರ್ಟಿಫಿಷಿಯಲ್ ಯಾಕೆ ಕಲಿತಿದ್ದೆವು? ಯಾಕಂದ್ರೆ ಕಂಪ್ಯೂಟರ್ ಮತ್ತು ಮಷಿನ್ ಯಾರು ಮಾಡ್ಯಾರ? ಮನುಷ್ಯ ಮಾಡ್ಯಾನ. ಅದ್ರ ಸಲಿಂದ ನಾವು ಅದಕ್ಕೆ ಆರ್ಟಿಫಿಷಿಯಲ್ ಅಂತೇಳಿ ಕರಿತಿದ್ದೆವು. ಮತ್ತು ಇಂಟೆಲಿಜೆನ್ಸ್ ಯಾಕೆ ಕಲಿತಿದ್ದೆವು ಅಂದ್ರೆ ಮನುಷ್ಯ ಏನು ಮಾಡ್ಯಾನ, ಅದೊಂದು ಆರ್ಟಿಫಿಷಿಯಲ್ ಆಗಿ ಒಂದು ಇಂಟೆಲಿಜೆನ್ಸ್ ಕೊಟ್ಟಾನ ಕಂಪ್ಯೂಟರ್ಗಳಿಗೆ ಮತ್ತು ಮಷಿನ್ಗಳಿಗೆ. ಈಗ ಮನುಷ್ಯ ಹೆಂಗೆ ಡಿಸಿಷನ್ ಅದು ಮಾಡ್ತಾನೆ, ಯಾವ ರೀತಿ ಕಲಿತಾನೆ ನೋಡು, ಹಾಗೆ ಏನು ಮಾಡ್ಯಾನ ಅಂದ್ರೆ ಇವು ಕಂಪ್ಯೂಟರ್
ಕಂಪ್ಯೂಟರ್ಗಳಿಗೂ ಸ್ವಂತ ಕಲಿಬೇಕು ಮತ್ತು ಸ್ವಂತ ಡಿಸೈಡ್ ಮಾಡಬೇಕು. ಆ ರೀತಿ ಏನು ಮಾಡ್ಯಾನಂದ್ರೆ ಕೋಡ್ ಮಾಡ್ಯಾನ, ಅಂದ್ರೆ ಪ್ರೋಗ್ರಾಮ್ ಮಾಡ್ಯಾನ ಅವೆಲ್ಲ ಕಂಪ್ಯೂಟರ್ಗಳಿಗೆ. ಈಗ ನಮಗೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಮೀನಿಂಗ್ ಗೊತ್ತಾಗ್ಯದ ಅನ್ನಿಸ್ತದ. ನೋಡ್ರಿ, ಇವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ಡಿಸಿಷನ್ ಮಾಡ್ತಾವೆ ಅಂದ್ರೆ, ಮನುಷ್ಯರಂತೂ ಯಾವ ರೀತಿ ಡಿಸಿಷನ್ ಮಾಡ್ತಾರೆ, ಅವನ ಬಳಿ ಬುದ್ಧಿ ಇರ್ತದೆ, ಅವ ಏನು ಮಾಡ್ತಾನೆ ಡಿಸೈಡ್ ಅದು ಮಾಡ್ತಾನೆ, ಬ್ರೇನ್ ಅದು ಇರ್ತದೆ, ನ್ಯೂರಾನ್ಸ್ ಅದು ಇರ್ತಾವೆ ಒಳಗೆ, ಅದ್ರಲ್ಲಿಂತ ಏನು ಮಾಡ್ತಾನೆ ಅಂದ್ರೆ ಡಿಸಿಷನ್ ಅದು ಮಾಡ್ತಾನೆ, ವಿಚಾರದು ಮಾಡಿ. ಹಾಗೆ ಇವೆಲ್ಲ ಕಂಪ್ಯೂಟರ್ ಮತ್ತು ಮಷಿನ್ ಇವೆಲ್ಲ ಯಾವ ರೀತಿ ಡಿಸಿಷನ್ ಮಾಡ್ತಾವೆ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿರಿ. ಇದು ನಿಮ್ಮ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದ್ರೆ ಎಕ್ಸಾಮ್ ಒಳಗೆ, ಹೌ AI ಮೇಕ್ ಡಿಸಿಷನ್, ಈ ರೀತಿ ನಿಮ್ಮ ಕ್ವಶನ್ ಕೇಳ್ಬೋದು. ಅವಾಗ ನೀವು ಯಾವ ರೀತಿ ಆನ್ಸರ್ ಬರಿಬೇಕಂದ್ರೆ, ದ AI ಕಂಪ್ಯೂಟರ್ಸ್ ಆರ್ ಮಷಿನ್ಸ್ ಆರ್ ಡಿಸೈನ್ ಟು ರೆಕಾಗ್ನೈಸ್ ಪ್ಯಾಟರ್ನ್, ಮೇಕ್ ಡಿಸಿಷನ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ಸ್ ಆನ್ ಡೇಟಾ. ಅಂದ್ರೆ ನೀವೇನು ಕಂಪ್ಯೂಟರ್ಗೆ ಏನು ಡೇಟಾ ಕೊಡ್ತೀರಿ ನೋಡು, ಆ ಡೇಟಾ ಒಳಗೆ ಅವು ಕಂಪ್ಯೂಟರ್ಸ್ ಯಾವ ರೀತಿ ರೆಕಾಗ್ನೈಸ್ ಮಾಡ್ತಾವ ಅಂದ್ರೆ ಪ್ಯಾಟರ್ನ್ಗಳು, ಒಂದು ಪ್ಯಾಟರ್ನಿಗೆ ಫಾಲೋ ಮಾಡ್ತದೆ. ಆ ಪ್ಯಾಟರ್ನ್ ಫಾಲೋ ಮಾಡ್ಕೆಸಿಂದ ಡಿಸಿಷನ್ ಮಾಡ್ತದೆ. ಡಿಸಿಷನ್ ಮಾಡಿ ಯಾವ ರೀತಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದು ಮೆಥಡ್ ಅಪ್ಲೈ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾನು ನಿಮಗೆ ಪ್ಯಾಟರ್ನ್ ಫಾಲೋ ಮಾಡ್ತದೆ ಅಂತ ಹೇಳಿಲ್ಲ, ಅದು ಪ್ಯಾಟರ್ನ್ ಯಾವ ರೀತಿಪ್ಪ ಅಂದ್ರೆ, ಈಗ MS Excel ಒಳಗೆ ತಗೋರಿ. ಈಗ ನೀವು MS Excel ಒಳಗೆ ಯಾವಾಗ ನೀವು 1 ಅಂತೇಳಿ ಬರೀತೀರಿ ಒಂದು ರೋ ಒಳಗೆ ಇಲ್ಲ ಕಾಲಮ್ ಒಳಗೆ, ಆಮೇಲೆ ಕೆಳಗೆ ನೀವು 2 ಅಂತೇಳಿ ಬರೀತೀರಿ ನೋಡು, ಬರೆಯೋದ ಬಳಿಕ ನೀವು ಯಾವಾಗ ಎರಡು ಹಿಂಗೆ ಸೆಲೆಕ್ಟ್ ಮಾಡಿ ಕೆಳಗೆ ನೀವು ಡ್ರ್ಯಾಗ್ ಮಾಡ್ತೀರಿ ನೋಡು, ಅದು ನೀವು ಎಲ್ಲಿ ತನಕ ಕರ್ಸರ್ ಹೋಯ್ತೀರಿ ಅಲ್ಲಿ ತನಕ ಆಟೋಮೆಟಿಕ್ 1 2 3 ಏನು ಮಾಡ್ತದೆ ಅಂದ್ರೆ ಬರೀತದೆ. ಅಂದ್ರೆ ಇದ್ರೊಳಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋಂಗಿಲ್ಲ. ಆದ್ರೆ ಸುಮ್ಮನೆ ನಾನು ನಿಮಗೆ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ಲತ್ತೀನಿ, ಕಂಪ್ಯೂಟರ್ ಯಾವ ರೀತಿ ಪ್ಯಾಟರ್ನ್ ಫಾಲೋ ಮಾಡ್ಲಿಕ್ಕತ್ತದ ಅಂಥೇಳಿ. ಈಗ ನಾವು ಬರೀ 1 2 ಅಂತೇಳಿ ಇಷ್ಟೇ ಬರ್ತಿದ್ದೆವು, ಮುಂದಿಂದ ಆಟೋಮೆಟಿಕ್ ಏನು ಮಾಡ್ತದೆ ಅಂದ್ರೆ ಫಾಲೋ ಮಾಡ್ತದೆ. ಅಂದ್ರೆ ಕಂಪ್ಯೂಟರ್ ಏನು ಫಾಲೋ ಮಾಡ್ಲತ್ತದ, ಇಲ್ಲಿ ಪ್ಯಾಟರ್ನ್ ಫಾಲೋ ಮಾಡ್ಲಿಕ್ಕತ್ತದ. ಎಂಥ ಪ್ಯಾಟರ್ನ್, ನಾ ಫಸ್ಟಿಗೆ ಏನು ಹೇಳೀನಿ ಅಂದ್ರೆ 1 ಬರಿಬೇಕಂತ ಹೇಳಂದೇನೆ, ಆಮೇಲೆ 2 ಬರಿಬೇಕಂತ ಹೇಳಂದೇನೆ. ಅಂದ್ರೆ ಅದು ಇಲ್ಲಿ ನಡು ಏನು ಮಾಡ್ಲತ್ತಂದ್ರೆ ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕತ್ತದ. ಇಲ್ಲಿ 1 ಅದ, ಇಲ್ಲಿ ನೆಕ್ಸ್ಟ್ 2 ಅದ, ಅಂದ್ರೆ ಇಲ್ಲಿ 2 ಹೆಂಗೆ ಬತ್ತು ಅಂದ್ರೆ 1 + 1 ಮಾಡಿದಾಗ ಏನು ಬಂತು, 2 ಬಂತು. ಈ ರೀತಿ ಥಿಂಕ್ ಮಾಡ್ಲಾಗತ್ತದ. ಆಮೇಲೆ ನೆಕ್ಸ್ಟ್ ಇಲ್ಲಿ ಯಾವ್ದು ನಂಬರ್ ಬರಬೇಕು, 3 ನಂಬರ್. ಯಾಕೆ 1 + 1 + 1 ಮಾಡ್ತದೆ, ಮಾಡ್ಕೆಸಿಂದ ಇಲ್ಲಿ 3 ಬರೀತದೆ. ಹಾಗೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೋತ ಹೋಗಿ ಏನು ಮಾಡ್ತದೆ ಅಂದ್ರೆ ಇದೇ ಪ್ಯಾಟರ್ನ್ ಫಾಲೋ ಮಾಡ್ತದೆ ಕಂಪ್ಯೂಟರ್. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾರಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡ್ತದೆ ಅಂದ್ರೆ ಪ್ಯಾಟರ್ನಿಗೆ ರೆಕಾಗ್ನೈಸ್ ಮಾಡ್ತದೆ. ಅದು ಯಾವ ರೀತಿ ಪ್ಯಾಟರ್ನ್ ಅದ ಅದಕ್ಕೆ ಫಾಲೋ ಮಾಡ್ತದೆ. ಫಾಲೋ ಮಾಡಿ ಒಂದು ಡಿಸಿಷನ್ ತೊಗೋತದೆ, ಹಾಂ ಇದೇ ರೀತಿ ಪ್ಯಾಟರ್ನ್ ಫಾಲೋ ಮಾಡಬೇಕು ಅಂಥೇಳಿ. ಡಿಸಿಷನ್ ಮಾಡಿ ಅದೇನು ನಾವು ಡೇಟಾ ಅದು ಕೊಟ್ಟಿದ್ದಿರ್ತಿದೆಯೋ ಅದು ಡೇಟಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತದೆ. ಇಲ್ಲಿ ಇದು ಮೀನಿಂಗ್ ಒಳಗೆ ಅದೇ ಅದ. ಈಗ ನಿಮಗೆ ಇದು ಗೊತ್ತಾಯ್ತು ಅನ್ನಿಸ್ತದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ಡಿಸಿಷನ್ ತೊಗೋತದ ಅಂಥೇಳಿ. ಈಗ ನೀವು ಅನ್ಬೋದು, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಎಲ್ಲಿ ನೋಡ್ಬೋದು ಅಂದ್ರೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕಣ್ಣಿಗೆ ಕಾಣ್ತದೇನು, ಈ ರೀತಿ ನೀವು ಕೇಳ್ಬೋದು. ನೋಡ್ರಿ, ಈಗ ಹೇಳ್ತೀನಿ ಅದ್ರ ಬಗ್ಗೆನೇ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಯೂಸ್ಡ್ ಇನ್ ಮೆನಿ ಆ್ಯಪ್ಸ್ ಸಚ್ ಆ್ಯಸ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ವಾಯ್ಸ್ ಅಸಿಸ್ಟೆಂಟ್ ಆ್ಯಂಡ್ ಮೆಡಿಕಲ್ ಡಯಾಗ್ನೋಸಿಸ್. ನೋಡ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ನಾವು ಎಲ್ಲಿ ಯೂಸ್ ಮಾಡ್ತಿದ್ದೇವಪ್ಪ ಅಂದ್ರೆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್. ಈಗ ಸೆಲ್ಫ್ ಡ್ರೈವಿಂಗ್ ಕಾರ್ ಒಳಗೆ ಯಾವ್ದು ಬರ್ತದೆ, ಟೆಸ್ಲಾ. ನೀವು ಟೆಸ್ಲಾ ಕಾರ್ ಬಗ್ಗೆ ಅದು ಕೇಳಿರ್ಬೇಕಲ್ಲ, ನೀವು ಜಸ್ಟ್ ಒಂದು ಬಟನ್ ಹೊಡೆದ್ರೆ ಸಾಕು, ನೀವು ಎಲ್ಲಿದ್ದೀರಿ ಅದು ಟೆಸ್ಲಾ ಕಾರ್ ನಿಂಬಲ್ಲಿ ಬಂದು ನಿಂದಿರ್ತದೆ. ಇಲ್ಲಾಂದ್ರೆ ನೀವು ಗಾಡಿ ಅದು ನಡ್ಸಂಬೋದು, ಇಲ್ಲಿ ಸೆಲ್ಫ್ ಡ್ರೈವಿಂಗ್ ಕಾರ್ ಅಂತ ಹೇಳೋದಲ್ಲ, ನೀವು ಗಾಡಿ ಅದು ನಡ್ಸ್ಲತ್ತಿದ್ರಿ, ಅಲ್ಲಿ ಆಟೋ ಮೋಡ್ ಅಂತ ಹೇಳಿ ಬರ್ತದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಕಾರ್ ಏನು ಮಾಡ್ತದೆ ಅಂದ್ರೆ ಆಟೋಮೆಟಿಕ್ ಹೋಗ್ತದೆ, ನೀವು ನಡ್ಸೋದೇ ಹತ್ತಂಗಿಲ್ಲ. ಎಲ್ಲಿ ಸ್ಲೋ ಮಾಡಬೇಕು, ಎಲ್ಲಿ ಬ್ರೇಕ್ ಹಚ್ಚಬೇಕು, ಎಲ್ಲಿ ಫಾಸ್ಟ್ ಹೋಗಬೇಕು, ಅದು ಅದ್ರ ಬಗ್ಗೆ ಆಟೋಮೆಟಿಕ್ ಏನು ಮಾಡ್ತದೆ ಅಂದ್ರೆ ಡಿಸೈಡ್ ಮಾಡ್ತದೆ. ಯಾಕೆ ಅದು ಸೆಲ್ಫ್ ಡ್ರೈವಿಂಗ್ ಕಾರ್ ಒಳಗೆ ಏನಿರ್ತದೆ ಅಂದ್ರೆ AI ಇರ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತದೆ. ಅದ್ರಲಿಂತ ಅದು ಏನು ಮಾಡ್ತದೆ ಅಂದರೆ ಡಿಸೈಡ್ ಮಾಡ್ತದೆ ನಾವು ಎಷ್ಟು ಫಾಸ್ಟ್ ಹೋಗಬೇಕು, ಎಷ್ಟು ಸ್ಲೋ ಹೋಗಬೇಕು, ಯಾವುದರ ಗಾಡಿ ಹೊಂಟಿತ್ತು ಅಂದ್ರೆ ಬ್ರೇಕ್ ಹಚ್ಚಬೇಕು ಏನು ಹಚ್ಚಬಾರ್ದು, ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಸೈಡ್ ಮಾಡ್ತದೆ. ಅಂದ್ರೆ ನಾವು ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಒಳಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಿದ್ದೆವು. ಈಗ ಸೆಲ್ಫ್ ಡ್ರೈವಿಂಗ್ ಕಾರ್ದು ಎಕ್ಸಾಂಪಲ್ ಯಾವ್ದು ಅವಾಗ ಹೇಳಿಲ್ಲ, ಟೆಸ್ಲಾ ಕಾರ್ ಅಂತೇಳಿ. ಆ ಟೆಸ್ಲಾ ಒಳಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ. ನೆಕ್ಸ್ಟ್ ಹಂಗೆ ವಾಯ್ಸ್ ಅಸಿಸ್ಟೆಂಟ್ನೂ ಅದ. ಈಗ ವಾಯ್ಸ್ ಅಸಿಸ್ಟೆಂಟ್ ಅಂದ್ರೆ ಈಗ ನೀವು ನೋಡಿರಬೇಕು, ಈಗ ನಾ ಅದು ಹೇಳಂಗಿಲ್ಲ, ನಾ ಅದು ಹೇಳೋದ ಅಂದ್ರೆ ವಿಡಿಯೋ ಇಲ್ಲೇ ಕಟ್ ಆಗ್ತದೆ. ಇಲ್ಲಿ ಬರ್ ತೋರಿಸ್ತೀನಿ, ನೀವೇನ್ರಿ ಇದು ವಾಯ್ಸ್ ನೀವು ಹೇಳಿದ್ರೆ ಅಂತ ಹೇಳ್ತೀರಿ, ಹೇಳೋಣ ನಿಮ್ಮದು ಮೊಬೈಲ್ ಆಟೋಮೆಟಿಕ್ ಈ ರೀತಿ ರೆಸ್ಪಾನ್ಸ್ ಮಾಡ್ತದೆ. ನೀವು ಒಂದ್ಸಲ ಇದು ಹೇಳಿ ಟ್ರೈ ಮಾಡಿರಿ, ಈ ರೀತಿ ನೀವು ಇದು ಓದ್ರಂದ್ರೆ ನಿಮ್ಮದು ಮೊಬೈಲ್ ಆಟೋಮೆಟಿಕ್ ರೆಸ್ಪಾನ್ಸ್ ಮಾಡ್ತದೆ. ನಾ ಅದು ಹೇಳಂಗಿಲ್ಲ, ನಾ ಹೇಳೋದಂದ್ರೆ ವಿಡಿಯೋ ಕಟ್ ಆಗ್ತದೆ. ಇದು ವಿಡಿಯೋ ಕಟ್ ಆಗಿ ಅದು ಚಾಲೂ ಆಗ್ತದೆ, ಅದ್ರ ಸಲಿಂದ ನಾ ಅದು ಹೇಳಲ್ಲ ಏನು ಅಷ್ಟೇ. ಇದು ನೀವು ಹೇಳೋ ಮುಂದೆ ನಿಮ್ಮದು ಇಂಟರ್ನೆಟ್ ಚಾಲೂ ಇರಬೇಕು. ಇಂಟರ್ನೆಟ್ ಚಾಲೂ ಇತ್ತು ಅಂದ್ರೆ ಅದು ರೆಸ್ಪಾನ್ಸ್ ಮಾಡ್ತದೆ. ಇಂಟರ್ನೆಟ್ ಚಾಲೂ ಇಲ್ಲ ಅಂದ್ರೂ ರೆಸ್ಪಾನ್ಸ್ ಮಾಡ್ತದೆ. ಇಂಟರ್ನೆಟ್ ಚಾಲೂ ಇಲ್ಲ ಅಂಥೇಳಿ ಹೇಳ್ತದೆ ಈ ರೀತಿ. ಅದು ಇರಲಿ ಬಿಡ್ರಿ, ಹಾಗೆ ಇದು ಮೆಡಿಕಲ್ ಒಳಗೂ ಯೂಸ್ ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡ್ರಿ, ಓವರ್ ಆಲ್ ಹೇಳ್ಬೇಕಂದ್ರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಫೀಲ್ಡ್ ಅದ.
ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡ್ತದೆ ಅಂದ್ರೆ ಸ್ವಲ್ಪ ಬೇರೆ ಬೇರೆ ಟಾಸ್ಕ್ಗಳದು ಮಾಡ್ತದೆ. ಅವು ಎಂಥವು ಟಾಸ್ಕ್? ರೆಕಗ್ನೈಸಿಂಗ್ ಸ್ಪೀಚ್, ಅಂದ್ರೆ ಈಗ ನಾವು ಏನರೇ ಮಾತಾಡ್ದೇವು ಅಂದ್ರೆ ನಾವು ಏನು ಮಾತಾಡ್ಲತ್ತಿದ್ದೇವೆ ಅನ್ನೋದು ತಿಳ್ಕೊಳ್ಳೋದು ರೆಕಗ್ನೈಸ್ ಮಾಡ್ತದೆ. ಮತ್ತು ಹಂಗೆ ಐಡೆಂಟಿಫೈಯಿಂಗ್ ಆಬ್ಜೆಕ್ಟ್, ಈಗ ನೀವು ನೋಡಿರ್ಬೇಕಲ್ಲ ಗೂಗಲ್ ಲೆನ್ಸ್ ಅದು ಎಲ್ಲ, ನೀವು ಈ ರೀತಿ ಯಾವುದೇ ಒಂದು ಸುಮ್ಮನೆ ಯಾವುದೇ ಒಂದು ವಸ್ತು ತೊಗೋರಿ, ನೀವು ಗೂಗಲ್ ಲೆನ್ಸ್ ಓಪನ್ ಮಾಡ್ಕೇಸಿಂದ ನೀವು ಸರ್ಚ್ ಮಾಡಿದ್ರಲ್ಲ, ಅದು ಇಮೇಜ್ ಅದೆಲ್ಲ ಐಡೆಂಟಿಫೈ ಮಾಡ್ತದೆ. ಅದು ಐಡೆಂಟಿಫೈಯಿಂಗ್ ಆಬ್ಜೆಕ್ಟ್ ಅಂತೇಳಿ ಕರಿತೀವಿ. ಆಬ್ಜೆಕ್ಟ್ ಅಂದ್ರೆ ನಾವು ಯಾವುದೇ ಒಂದು ಆಬ್ಜೆಕ್ಟ್ ತೋರಿಸ್ದೇವು, ಪಾಯಿಂಟ್ಔಟ್ ಮಾಡಿದೆವು ಅಂದ್ರೆ ಅದು ಆಬ್ಜೆಕ್ಟ್ ಯಾವುದದ ಅಂತೇಳಿ ಹೇಳ್ತದೆ. ಮತ್ತು ಹಂಗೆ ಅದ್ರದ್ದು ಪ್ರೈಸ್ ಅದೆಲ್ಲ ಹೇಳ್ತದೆ. ನೆಕ್ಸ್ಟ್ ಅದಾದ ಬಳಿಕ ಅಂಡರ್ಸ್ಟ್ಯಾಂಡಿಂಗ್ ನ್ಯಾಚುರಲ್ ಲ್ಯಾಂಗ್ವೇಜ್, ಅಂದ್ರೆ ಕಂಪ್ಯೂಟರಿಗೆ ಯಾವ್ದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂದ್ರೆ ಮಷಿನ್ ಲ್ಯಾಂಗ್ವೇಜ್, ಅಂದ್ರೇನು ಬೈನರಿ ಲ್ಯಾಂಗ್ವೇಜ್ 0 ಆ್ಯಂಡ್ 1 ಇದು ಅಂಡರ್ಸ್ಟ್ಯಾಂಡ್ ಆಗ್ತದೆ. ಆದ್ರೆ ಈಗಿಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಎಂಥ ಪವರ್ ಬಂದದ ಅಂದ್ರೆ ನ್ಯಾಚುರಲ್ ಲ್ಯಾಂಗ್ವೇಜ್ನು ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅಂದ್ರೆ ಈಗ ನಾವೇನು ಕನ್ನಡ ಒಳಗೆ ಇಂಗ್ಲೀಷ್ ಒಳಗದು ಮಾತಾಡ್ತಿದ್ದೇವಲ್ಲ, ಕನ್ನಡ ಇಂಗ್ಲೀಷ್ ಹಿಂದಿ ಇವೆಲ್ಲ ಲ್ಯಾಂಗ್ವೇಜ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಬಂದದು. ಇವೆಲ್ಲ ಲ್ಯಾಂಗ್ವೇಜಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಆಲ್ರೆಡಿ ಫೀಡ್ ಮಾಡ್ಯಾರ. ಈಗ ನೀವು ಅದು ಲ್ಯಾಂಗ್ವೇಜ್ ಒಳಗೆ ಮಾತಾಡೋದ್ರಂದ್ರೆ ಭೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ತಿಳಿತದೆ. ಮತ್ತು ಹಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ವಂತ ಡಿಸೈಡ್ ಅದು ಮಾಡ್ತದೆ. ನಾವೇನು ಡೇಟಾ ಅದು ಪ್ರೊವೈಡ್ ಮಾಡಿದಿರ್ತೀವಿ ನೋಡು, ನಾವು ಅದಕ್ಕೆ ಡೇಟಾ ಅದು ಕೊಟ್ಟಿರ್ತೀವಿ. ಅವಾಗೆ ಹೇಳಿಲ್ಲ ಎಕ್ಸೆಲ್ ಒಳಗೆ ಈ ರೀತಿ 1 2 3 ಬರ್ತೀವಿ ಅಂದ್ರೆ ಮುಂದಿಂದೆಲ್ಲ ಅದೇ ಬರ್ಕೋತ ಹೋಗ್ತದೆ ಅಂತೇಳಿ ಪ್ಯಾಟರ್ನ್ ಅದು ಫಾಲೋ ಮಾಡ್ಕೇಸಿಂದ ಡಿಸಿಷನ್ ಅದು ಮಾಡ್ತದೆ. ಮತ್ತು ಹಂಗೆ ನಾವು ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟೆವು ಅಂದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತದೆ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಯಾವ್ದು ಅಂದ್ರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತೇಳಿ ಅನ್ನಿಸ್ತದೆ. ಸುಮ್ಮನೆ ಮೇಲೆ ಹೇಳ್ತೀನಿ ಕೇಳ್ರಿ, ಫಿಲೋಸಫಿ ಆಫ್ AI ಅಂತ ಹೇಳ್ದ. ಅಂದ್ರೆ ಫಿಲೋಸಫಿ ಬಗ್ಗೆ ಅದ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎದರದ್ದು ಬ್ರ್ಯಾಂಚ್ ಅದ ಅಂದ್ರೆ ಇದು ಫಿಲೋಸಫಿ ಅಂಥೇಳಿ ಇಲ್ಲಿ ಕೊಟ್ಟರೋರು. ಅಂದ್ರೆ ಇದು ಏನು ಮಾಡ್ತದೆ ಅಂದ್ರೆ ಸ್ವಲ್ಪ ಕ್ವಶನ್ಸ್ ಅದು ಎಲ್ಲ ಅರೈಸ್ ಮಾಡ್ತದೆ. ಅವು ಎಂಥ ಕ್ವಶನ್ಸ್ ಅಪ್ಪ ಅಂದ್ರೆ ಇಲ್ಲಿ ಬರ್ದರೋರು, ವಾಟ್ ಈಸ್ ಇಂಟೆಲಿಜೆನ್ಸ್ ಆ್ಯಂಡ್ ಹೌ ವಿ ಕ್ಯಾನ್ ಡಿಫೈನ್ ಇಟ್, ಇವೆಲ್ಲ ಕ್ವಶನ್ಗಳು ಅರೈಸ್ ಮಾಡ್ತದೆ. ಇಲ್ಲಿ ಬೇರೆ ಬೇರೆ ಕ್ವಶನ್ಸ್ ಅದು ಒಂದು ಓದ್ತೀನಿ ಕೇಳ್ರಿ. ಮಷೀನ್ಸ್ ಕ್ಯಾನ್ ಟ್ರೂಲಿ ಬಿ ಇಂಟೆಲಿಜೆಂಟ್ ಆರ್ ದೇ ಮೆರಿಲಿ ಫಾಲೋಯಿಂಗ್ ಪ್ರೀ ಪ್ರೋಗ್ರಾಮ್ ರೂಲ್ಸ್, ಅಂದ್ರೆ ಮಷಿನ್ ಇಂಟೆಲಿಜೆನ್ಸ್ ಏನು ನಾವು ಬರೀ ಮೊದಲೇ ಏನು ಪ್ರೋಗ್ರಾಮ್ ಮಾಡಿದೆವು ಅದ್ರಲಿಂತೆ ಅದು ಎಲ್ಲ ಪ್ರಾಬ್ಲಮ್ಸ್ ಅದು ಸಾಲ್ವ್ ಮಾಡ್ತದೆ. ಈ ರೀತಿ ಕ್ವಶನ್ಸ್ ಎಲ್ಲ ಅರೈಸ್ ಆಗ್ತಾವೆ. ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ವಾಟ್ ಆರ್ ದ ಎಥಿಕಲ್ ಆ್ಯಂಡ್ ಮಾರಲ್ ಇಂಪ್ಲಿಕೇಶನ್ಸ್ ಆಫ್ ಕ್ರಿಯೇಟಿಂಗ್ ಮಷಿನ್ಸ್ ವಿತ್ ಹ್ಯೂಮನ್ ಲೈಕ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಕ್ವಶನ್, ಹೌ ವಿಲ್ ದ ಎಮರ್ಜೆನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಫೆಕ್ಟ್ ದ ಜಾಬ್ ಮಾರ್ಕೆಟ್, ಎಕನಾಮಿ ಆ್ಯಂಡ್ ಸೋಷಲ್ ಸ್ಟ್ರಕ್ಚರ್. ನೋಡ್ರಿ, ಈಗ ನೀವು ಭಾಳ ಮಂದಿ ಕೇಳಿರಬೇಕು, ಈಗ ಕಂಪ್ಯೂಟರ್ದು ಬಂದ ಬಳಿಕ ಭಾಳ ಮಂದಿದು ಜಾಬ್ಸ್ ಅದು ಹೋಗ್ಯದ ಅಂತೇಳಿ ಈ ರೀತಿ ಎಲ್ಲ ನೀವು ಕೇಳಿರಬೇಕು. ಹೌದು, ಆ ರೀತಿಯೂ ಆಗ್ಯದ, ಅದ್ರ ಜಾಸ್ತಿ ಆಗಿಲ್ಲ, ಸ್ವಲ್ಪ ಆಗ್ಯದ. ಯಾಕಂದ್ರೆ ಈ ಕಂಪ್ಯೂಟರ್ಸ್ ಅದು ಬರೋಣ, ಮತ್ತು ಹಂಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನು ಬಂದದು. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋನಾರೆ ಭಾಳ ಮಂದಿ ಜಾಬ್ ಹೋಗ್ಯದ ಅಂತ ಹೇಳಂದಾರ. ಹೌದು, ಆ ಟೈಮ್ ಒಳಗೆ ಕೊರೋನಾ ಟೈಮ್ ಒಳಗೆ ಏನು ಮಾಡಿರು ಅಂತಾರೆ, ಭಾಳ ಮಂದಿಗೆ ಜಾಬ್ಸ್ ಒಳಗೆ ಅದು ತೊಗೊಂಡಿರು, ಅದು ವರ್ಕ್ ಫ್ರಮ್ ಹೋಮ್ ಅದು ತೊಗೊಂಡಿರು. ನೆಕ್ಸ್ಟ್ ಅದು ಆದ ಬಳಿಕ ಏನು ಮಾಡ್ಯಾರ ಅಂದ್ರೆ ಸ್ವಲ್ಪ ಮಂದಿಗೆ ಕಂಪ್ನಿ ಒಳಗಿಂದದು ರಿಮೂವ್ ಮಾಡ್ಯಾರ. ಯಾಕಂದ್ರೆ ಈಗ ಎಲ್ಲ AI ಕೆಲಸ ಮಾಡ್ಲತ್ತದಂದ್ರೆ ಯಾಕೆ ಈಗ ಮನುಷ್ಯರಿಗೆ ಅದು ಕೆಲಸಕ್ಕೆ ಇಟ್ಕೋಬೇಕು, ಸ್ವಲ್ಪ ಮಂದಿಗೆ ಇಟ್ಕೊಳ್ಳೋದು, ಉಳಿದಿದ್ದೆಲ್ಲ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಕೊಡೋದು. ಈ ರೀತಿ ಮಾಡೋದ್ರಲ್ಲಿಂತ ಏನಾಗ್ಯದ ಅಂದ್ರೆ ಎಕನಾಮಿ ಮೇಲೂ ಎಫೆಕ್ಟ್ ಬಿದ್ದದು. ಇಂಡಿಯನ್ ಎಕನಾಮಿ, ಅದು ಯಾವುದೇ ಎಕನಾಮಿ ಇರ್ಬೋದು, ಈ ನಂಬಲ್ಲಿ ಇಂಡಿಯನ್ ಎಕನಾಮಿ ಮೇಲೂ ಎಫೆಕ್ಟ್ ಬಿದ್ದದು. ನೆಕ್ಸ್ಟ್ ಆಗಿ ಸೋಷಲ್ ಸ್ಟ್ರಕ್ಚರ್ ಒಳಗೂ ಚೇಂಜಸ್ ಅದು ಆಗ್ಯದ. ಆದ್ರೆ ಜಾಸ್ತಿ ಏನು ಭೀ ಚೇಂಜಸ್ ಆಗಿಲ್ಲ. ಯಾಕಪ್ಪ ಅಂದ್ರೆ ಮನುಷ್ಯರದು ಜಾಬ್ ರೋಲ್ ಚೇಂಜ್ ಆಗ್ಯದ. ಅಂದ್ರೆ ಮೊದಲು ಮನುಷ್ಯ ಮಾಡ್ತೀನಿ ಅದು ಕೆಲಸ, ಈಗ ಏನು ಮಾಡ್ಲತ್ತಾರ ಅಂದ್ರೆ ಅದು ಕಂಪ್ಯೂಟರ್ ಮಾಡ್ಲತ್ತದ. ಅಂದ್ರೆ ಕಂಪ್ಯೂಟರ್ ಮಾಡಬೇಕಾದ್ರೂ ನಾವು ಮನುಷ್ಯ ಬೇಕೇ ಇಲ್ಲ. ಅಂದ್ರೆ ಜಾಸ್ತಿ ಏನು ಭೀ ಚೇಂಜಸ್ ಆಗಿಲ್ಲ, ಜಾಸ್ತಿ ಒಂದು ಜಾಬ್ಸ್ ಅದು ಹೋಗಿಲ್ಲ, ಅದ್ರ ಅವ್ರದ್ದು ಜಾಬ್ ರೋಲ್ ಚೇಂಜ್ ಆಗ್ಯಾವ. ನೆಕ್ಸ್ಟ್ ಇಲ್ಲ ಹಂಗೆ ಇದು ಲಾಸ್ಟ್ ಕ್ವಶನ್ ಒಂದು ಕೊಟ್ಟಾರ ನೋಡ್ರಿ ಇಲ್ಲಿ ಫಿಲೋಸಫಿ ಆಫ್ AI ಒಳಗೆ, ಕ್ಯಾನ್ ಮಷಿನ್ಸ್ ಬಿ ಕಾನ್ಷಿಯಸ್, ಮಷಿನ್ ಕಾನ್ಷಿಯಸ್ ಆಗ್ಬೋದು ಇರು, ಅಂದ್ರೆ ಈಗ ಯಾವ ರೀತಿ ಮನುಷ್ಯ ಕಾನ್ಷಿಯಸ್ನ ಆ ರೀತಿ, ಅಂದ್ರೆ ಈಗ ನಾವು ಕೆಲಸ ಏನು ಮಾಡ್ಲತ್ತಿದ್ದೇವೆ ಅನ್ನೋದು ನಮಗೆ ಅರುವುದ, ಹಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಿಗೂ ಕಾನ್ಷಿಯಸ್ ಅದ ಏನು, ಅವಕ್ಕೆ ಅರುವುದು ಅದ ಏನು ಇಲ್ಲ, ಈ ರೀತಿ ಕ್ವಶನ್ ಅದು ಅರೈಸ್ ಆಗ್ತಾವೆ. ಆ್ಯಂಡ್ ಇಫ್ ಸೊ ವಾಟ್ ಡಸ್ ದಟ್ ಮೀನ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಷಿಯಸ್ನೆಸ್ ಆ್ಯಂಡ್ ದ ನೇಚರ್ ಆಫ್ ದ ಸೆಲ್ಫ್. ನೋಡ್ರಿ, ಈ ರೀತಿ ಎಲ್ಲ ಇದು ಫಿಲೋಸಫಿ ಆಫ್ AI ಒಳಗೆ ಕ್ವಶನ್ಸ್ ಅದು ಅರೈಸ್ ಆಗ್ತವೆ. ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತೇಳಿ ಅನ್ಸುತ್ತೋ, ಆದ್ರೂ ನಾನು ನಿಮಗೆ ಹೇಳೀನಿ, ನೀವು ಇದೆಲ್ಲ ಓದ್ಬೋದು. ಇಲ್ಲ ಇದು ಸ್ಕ್ರೀನ್ಶಾಟ್ ಅದು ಹೊಡ್ಕೋತೀರಿ ಅಂದ್ರೆ ನೀವು ಹಂಗೆ ಸ್ಕ್ರೀನ್ಶಾಟ್ ಅದು ಹೊಡ್ಕೋಬೋದು. ಈಗ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮಗೆ ಗೋಲ್ಸ್ ಆಫ್ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಏನು ಗೋಲ್ಸ್ ಅವ ಅದ್ರ ಬಗ್ಗೆ ಹೇಳೋ ಇದ್ದೀನಿ. ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಒಂದು ಸಲ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ನಾ ಮಾಡ್ತೀನಿ. ನೀವು ಮಿನಿಮಮ್ ಇದಕ್ಕೆ 100 ಲೈಕ್ಸರೇ ಮಾಡಬೇಕು. 100 ಲೈಕ್ಸ್ ಅದು ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಗೋಲ್ಸ್ ಆಫ್ AI ಅಂತ ಹೇಳೋದಲ್ಲ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ.